ಆತ್ಮೀಯ 9ನೇ ತರಗತಿ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ. ಈ ದಿನದ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಿಮ್ಮ FA1 ಪರೀಕ್ಷೆಗೆ ಉಪಯುಕ್ತವಾಗಲಿ ಅಂತ ಹೇಳಿ ನಾನು ಲೆಸನ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನ ಹೇಳ್ತಾ ಬರ್ತಾ ಇದ್ದೀನಿ. ಸೊ ಅದರಂತೆ ಇವತ್ತು 2ನೇ ಪಾಠ ಬೆಡಗಿನ ತಾಣ ಜೈಪುರ. ಈ ಒಂದು ಪಾಠದಲ್ಲಿ ಕೇಳಬಹುದಾದಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅಂತ ಹೇಳಿ ಈ ದಿನದ ತರಗತಿಯಲ್ಲಿ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಫಸ್ಟ್ ಮೈನ್ ಈ ರೀತಿ ಆಗಿದೆ. ಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಹೇಳಿಕೆಗೂ 4 ಆಯ್ಕೆಗಳನ್ನು ನೀಡಲಾಗಿರುತ್ತೆ. ಇವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ. ಫಸ್ಟ್ ಕ್ವಶನ್ ಈ ರೀತಿಯಾಗಿದೆ. ಇವುಗಳಲ್ಲಿ ವಿಸರ್ಗ ಸಹಿತ ಪದ ಇದು ಅಂತ ಹೇಳಿ ಕೇಳಿದ್ದಾರೆ. ಆಪ್ಷನ್ ಎ ಸ್ವತಃ, ಆಪ್ಷನ್ ಬಿ ಸುಂದರ, ಆಪ್ಷನ್ ಸಿ ಕೆಂಪು, ಆಪ್ಷನ್ ಡಿ ಮನೆ. ನೋಡಿ, ಇಲ್ಲಿ ಅನುಸ್ವಾರ ಅಂದರೆ ಅಕ್ಷರದ ಪಕ್ಕ 1 0 ಇರ್ತಕ್ಕಂಥದ್ದು, ವಿಸರ್ಗ ಅಂದರೆ ಅಕ್ಷರದ ಪಕ್ಕ 2 0 ಇರ್ತಕ್ಕಂಥದ್ದು. ಇಲ್ಲಿ ಸ್ವತಃ ಅಂತಕ್ಕಂತಹ ಉತ್ತರ ಏನಿದೆಯಲ್ಲ ಆಪ್ಷನ್ ಎ ಅದು ಸರಿಯಾಗಿದೆ. ಯಾಕಂದರೆ ಅಕ್ಷರದ ಪಕ್ಕ ಅಲ್ಲಿ 2 0ಗಳು ಇರೋದನ್ನು ನೋಡ್ಬೋದು. 2ನೇ ಪ್ರಶ್ನೆ, ಅಂಗೈ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಆಪ್ಷನ್ಸ್ನ ಗಮನಿಸಿ. ತತ್ಪುರುಷ, ಅಂಶಿ, ದ್ವಂದ್ವ, ಕರ್ಮಧಾರಯ. ಅಂಗೈ ಅಂತಕ್ಕಂತಹ ಪದ ಅಂಶಿ ಸಮಾಸಕ್ಕೆ ಉದಾಹರಣೆಯಾಗಿದೆ. 3ನೇ ಪ್ರಶ್ನೆ, ಲಕ್ಷೋಪಲಕ್ಷ ಪದದಲ್ಲಿ ಆಗಿರ್ತಕ್ಕಂತಹ ಸಂಧಿ. ಆಪ್ಷನ್ಸ್ನ ಗಮನಿಸಿ. ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಪ್ರಕೃತಿ ಭಾವ. ಇದು ಗುಣಸಂಧಿಗೆ ಉದಾಹರಣೆ. ನಂತರ ಮೊದಲೆರಡು ಪದಗಳಿಗೆ ಇರ್ತಕ್ಕಂಥ ಸಂಬಂಧದಂತೆ 3ನೇ ಪದಕ್ಕೆ ಸಂಬಂಧಿಸಿದ ಸಂಬಂಧಿ ಪದ ಬರೆಯಿರಿ ಅಂತ ಹೇಳ್ಕೊಟ್ಟಿದ್ದಾರೆ. ಕ್ವಶನ್ಸ್ನ ಗಮನಿಸಿ. 4ನೇ ಪ್ರಶ್ನೆ, ಬಣ್ಣ ಬಣ್ಣ ಎನ್ನುವುದು ದ್ವಿರುಕ್ತಿಯಾದರೆ ಗುಡಿ ಗೋಪುರ ಡ್ಯಾಶ್ ಅಂತೇಳಿ ಕೇಳಿದ್ದಾರೆ. ಗುಡಿ ಗೋಪುರ ಜೋಡಿ ಪದ ಅಥವಾ ಜೋಡಿ ನುಡಿ. 5ನೇ ಪ್ರಶ್ನೆ, ಸ್ಥಾನ ತಾಣ, ರಾಜ ಡ್ಯಾಶ್, ರಾಜ ರಾಯ. 6ನೇ ಪ್ರಶ್ನೆ, ಮುಂಡಾಸು ಅಂದರೆ ಪೇಟ. ಪದದ ಅರ್ಥಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ, ಉಸುಬು ಅಂದರೆ ಏನು ಅಂತೇಳಿ ಕೇಳಿದ್ದಾರೆ. ಉಸುಬು ಅಂತ ಹೇಳಿದ್ರೆ ಮರಳು ಅಂಥೇಳಿ. ನಂತರ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಜೈಪುರ ಯಾರ ತವರೂರು ಎಂದು ಶಿವರಾಮ ಕಾರಂತರು ಹೇಳುತ್ತಾರೆ. ಜೈಪುರ ಬಣ್ಣಗಾರರ ತವರೂರು ಅಂತ ಹೇಳಿ ಶಿವರಾಮ ಕಾರಂತರು ಹೇಳುತ್ತಾರೆ. ಜೈಪುರದ ಪೂರ್ವದ ರಾಜಧಾನಿ ಯಾವುದು? ಜೈಪುರದ ಪೂರ್ವದ ರಾಜಧಾನಿ ಅಂಬೇರ. ಲೇಖಕರಿಗೆ ಜಯಪುರದ ಮನೆಗಳ ಮೇಲೆ ಮೋಹವೇಕೆ? ಲೇಖಕರಿಗೆ ಜೈಪುರದ ಮನೆಗಳ ಮೇಲೆ ತುಂಬ ಮೋಹ. ಏಕೆಂದರೆ ಇಲ್ಲಿರುವ ಮನೆಗಳು ಒಂದೊಂದು ದೇಶದ್ದು, ಒಂದೊಂದು ಶೈಲಿಯದ್ದು ಆಗಿ ಕಾಣುವುದಿಲ್ಲ, ಹಾಗಾಗಿ. ನಂತರ ಶಿವರಾಮ ಕಾರಂತರ ಪರಿಚಯವನ್ನು ಕೊಟ್ಟಿದ್ದಾರೆ. ಈ ಎಲ್ಲ ಪ್ರಶ್ನೆಗಳನ್ನು ನಿಮ್ಮ ಕ್ಲಾಸ್ ವರ್ಕಲ್ಲಿ ಟಿಕ್ ಮಾಡ್ಕೊಳ್ಳಿ. ಪರೀಕ್ಷಾ ದೃಷ್ಟಿಯಿಂದ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಂತರದ ಪ್ರಶ್ನೆ, ಜೈಪುರದ ಬೀದಿ ಹಾಗೂ ಮನೆಗಳ ಸೌಂದರ್ಯವನ್ನು ವಿವರಿಸಿ. ಮೀರಾಬಾಯಿ ದೇವಾಲಯದ ಸೌಂದರ್ಯವನ್ನು ವಿವರಿಸಿ. ಲೇಖಕರು ನೋಡಿದಂತಹ ಜನಪದ ನೃತ್ಯವನ್ನು ವಿವರಿಸಿ. ಹಾಗೆ ಸಂದರ್ಭ ಕೊಟ್ಟಿದ್ದಾರೆ, ಇಂಪಾರ್ಟೆಂಟ್ ಸಂದರ್ಭ ಇದು. ಚಾವಡಿಗೆ ನಕ್ಷತ್ರ ಲೋಕದ ಸೊಬಗನ್ನು ಕೊಡುತ್ತದೆ. ಸೊ ಇದಿಷ್ಟು ಕೂಡ ಬೆಡಗಿನ ತಾಣ ಜೈಪುರ ಪಾಠಕ್ಕೆ ಸಂಬಂಧಿಸಿದಂತಹ ಇಂಪಾರ್ಟೆಂಟ್ ಕ್ವಶನ್ಸ್. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.